ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಕರ ರಾಶಿಯವರ ಜೀವನದಲ್ಲಿ ಮಹಾ ಬದಲಾವಣೆ 2026 ಮಾರ್ಚ್ ನಂತರದ ದಿವ್ಯ ರಹಸ್ಯ. ಈ ರಾಶಿಯವರೇ ಅಂದರೆ ಮಕರ ರಾಶಿಯವರೇ, ಇಂದು ನೀವು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿದ್ದೀರಿ. ಈ ಕ್ಷಣದಿಂದ 2026 ಮಾರ್ಚ್ 20ರ ನಂತರದ ಸಮಯವು ನಿಮ್ಮ ಪಾಲಿಗೆ ಸಾಮಾನ್ಯ ದಿನಗಳಾಗಿರುವುದಿಲ್ಲ. ಅದು ಒಂದು ಭೀಕರವಾದ ಆದರೆ ದಿವ್ಯವಾದ ಚಂಡಮಾರುತದಂತೆ ನಿಮ್ಮ ಜೀವನಕ್ಕೆ ಅಪ್ಪಳಿಸಲಿದೆ. ಚೈತ್ರ ನವರಾತ್ರಿಯ ಈ ಒಂದು ಪವಿತ್ರ ಕಾಲಘಟ್ಟದಲ್ಲಿ ನಿಮ್ಮ ಸುತ್ತಲಿರುವ ನಕಲಿ ಸಂಬಂಧಗಳ ಮುಖವಾಡಗಳು ಒಂದೊಂದಾಗಿ ಕಳಚಿ ಬೀಳಲಿವೆ. ನೀವು ಯಾರನ್ನ ನಿಮ್ಮವರೆಂದು ನಂಬಿದ್ದರೋ, ಯಾರು ನಿಮ್ಮ ಜೊತೆ ಕುಳಿತು ನಗುತ್ತಿದ್ದಾರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಪರಿಸ್ಥಿತಿ ಎದುರಾಗಬಹುದು. ಕುಟುಂಬ, ಗೆಳೆಯರು, ಸಹೋದ್ಯೋಗಿಗಳು ಅಥವಾ ಸಂಬಂಧಿಕರು ಇವರೆಲ್ಲರೂ ಒಂದು ರೀತಿಯ ಮೋಸದ ಆಟವನ್ನು ನಿಮ್ಮ ಮೇಲೆ ಪ್ರಯೋಗಿಸಬಹುದು. ಆದರೆ ಗಾಬರಿಯಾಗಬೇಡಿ. ಈ ಪರೀಕ್ಷೆಯ ನಂತರದಲ್ಲಿ ತಾಯಿ ದುರ್ಗಾದೇವಿ ಮತ್ತು ಹನುಮಂತನ ಕೃಪೆಯಿಂದ ಮೂವರು ಸತ್ಯವಂತ ಸಾಕ್ಷಿಗಳು ನಿಮ್ಮ ರಕ್ಷಣೆಗೆ ನಿಲ್ಲಲಿದ್ದಾರೆ. ಈ ವಿಡಿಯೋವನ್ನು ಕೊನೆಯವರೆಗೂ ಕೇಳಿ, ಏಕೆಂದರೆ ಇದು ನಿಮ್ಮ ಭವಿಷ್ಯವನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಜೀವನದಲ್ಲಿ ನಮಗೆ ಯಾವಾಗಲೂ ಅನಿಸುವುದು ನಮ್ಮ ಸುತ್ತಮುತ್ತ ನೂರಾರು ಜನರು ಇದ್ದಾರೆ. ಆದರೆ ವಾಸ್ತವವೆಂದರೆ ಸಂಕಷ್ಟ ಬಂದಾಗ ಆ ಗುಂಪು ಮಾಯವಾಗಿ ಕೇವಲ ಕೆಲವು ಜನರು ಮಾತ್ರ ನಮ್ಮ ಬೆಂಬಲಕ್ಕೆ ನಿಲ್ಲೋದು. 2026 ಮಾರ್ಚ್ ನಂತರ ಏಪ್ರಿಲ್ ತಿಂಗಳು ಅಂತಹ ಒಂದು ಸತ್ಯವನ್ನು ನಿಮಗೆ ತೋರಿಸಿಕೊಡಲಿವೆ. ಮನುಷ್ಯನ ನಿಜವಾದ ಬೆಲೆ ಗೊತ್ತಾಗುವುದು ಪರಿಸ್ಥಿತಿಗಳು ವಿರುದ್ಧವಾದಾಗ ಮಾತ್ರ. ಮನಸ್ಸು ಒಡೆದಾಗ, ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದಾಗ ನಮಗೆ ಬೇಕಿರುವುದು ಕೇವಲ ಹಣ ಅಥವಾ ಅಧಿಕಾರವಲ್ಲ, ಬದಲಾಗಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಂದು ಹೆಗಲು. ಈ ಜಗತ್ತಿನಲ್ಲಿ ನಿಸ್ವಾರ್ಥವಾಗಿ ನಿಮ್ಮ ಜೊತೆ ನಿಲ್ಲುವ ವ್ಯಕ್ತಿಗಿಂತ ದೊಡ್ಡ ಆಸ್ತಿ ಮತ್ತೊಂದಿಲ್ಲ. ನಿಮ್ಮ ಮೌನವನ್ನು ಓದುವ, ನೀವು ಬೀಳುವ ಮುನ್ನವೇ ಕೈ ಹಿಡಿದು ಎತ್ತುವ ಈ ಮೂವರು ವ್ಯಕ್ತಿಗಳು ಯಾರು ಎಂಬುದು ಈಗಿನ ದೊಡ್ಡ ಪ್ರಶ್ನೆ. ಈ ಮಾರ್ಚ್ 20ರ ನಂತರ ಚೈತ್ರ ನವರಾತ್ರಿ ಪ್ರಾರಂಭವಾಗುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಆಂತರಿಕ ಬದಲಾವಣೆಗಳು ಶುರುವಾಗುತ್ತೆ. ಬ್ರಹ್ಮಾಂಡವು ನಿಮಗೆ ಸಣ್ಣ ಸಣ್ಣ ಸಂಕೇತಗಳನ್ನು ನೀಡಲು ಆರಂಭಿಸುತ್ತೆ. ಹಳೆಯ ಪರಿಚಯಸ್ಥರಿಂದ ಅನಿರೀಕ್ಷಿತ ಕರೆ ಬರಬಹುದು, ಅಥವಾ ಯಾರೋ ಒಬ್ಬರು ವಿನಾಕಾರಣ ನಿಮ್ಮ ಬಗ್ಗೆ ಕಾಳಜಿ ವಹಿಸಬಹುದು. ಮೊದಲ ವಾರದಲ್ಲಿ ನೀವು ಯಾರ ಜೊತೆ ಮಾತನಾಡಿದಾಗ ಮನಸ್ಸು ಹಗುರವಾಗುತ್ತದೆಯೋ ಅವರನ್ನು ಗಮನಿಸಿ. ನಿಮ್ಮ ಅಂತರಾತ್ಮವು ಯಾರ ಜೊತೆ ಬೆರೆಯಲು ಹಂಬಲಿಸುತ್ತಿದೆಯೋ ಅವರು ನಂಬಿಕೆಗೆ ಅರ್ಹರಾಗಿರುತ್ತಾರೆ. ಎರಡನೇ ವಾರ ಅಂದರೆ ರಾಮನವಮಿ ಹತ್ತಿರ ಬರುತ್ತಿದ್ದಂತೆ ಸತ್ಯದ ಅನಾವರಣವಾಗುತ್ತೆ. ನೀವು ಯಾರನ್ನ ಅತಿಯಾಗಿ ಹಚ್ಚಿಕೊಂಡಿದ್ದೀರಿ ಅವರು ದೂರವಾಗಲು ಶುರುವಾಗಬಹುದು. ಆದರೆ ನೀವು ಯಾರನ್ನ ಕಡೆಗಣಿಸಿದ್ದರೋ ಅವರೇ ಗೋಡೆಯಂತೆ ನಿಮ್ಮ ರಕ್ಷಣೆಗೆ ಬಂದು ನಿಲ್ಲೋದು. ನಿಮ್ಮ ಜೀವನದ ರಥಕ್ಕೆ ಸಾರಥಿಯಾಗಿ ಬರುವ ಮೊದಲ ಈ ಒಂದು ವ್ಯಕ್ತಿಯ ಹೆಸರು ಅಂದರೆ ಆರ್ನಿಂದ ಪ್ರಾರಂಭವಾಗುತ್ತೆ. ಇವರು ನಿಮ್ಮ ಹಳೆಯ ಕಾಲದ ಗೆಳೆಯನಾಗಿರಬಹುದು ಅಥವಾ ಸಹೋದರನಿಗಿಂತಲೂ ಮಿಗಿಲಾದ ವ್ಯಕ್ತಿಯಾಗಿರಬಹುದು. ನಿಮ್ಮ ಜೀವನದ ಕರಾಳ ದಿನಗಳಲ್ಲಿ ಇವರು ನಿಮ್ಮ ಜೊತೆಗಿದ್ದವರು, ಇನ್ನು ಮುಂದೆಯೂ ಇರುತ್ತಾರೆ. ಹಣಕಾಸಿನ ತೊಂದರೆ ಬಂದಾಗ ಅಥವಾ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಇವರು ತಮ್ಮ ಈ ಒಂದು ಸರ್ವಸ್ವವನ್ನು ಪಣಕ್ಕಿಟ್ಟು ನಿಮ್ಮನ್ನು ಉಳಿಸುತ್ತಾರೆ. ಈ ವ್ಯಕ್ತಿಯನ್ನು ಎಂದಿಗೂ ಅವಮಾನಿಸಬೇಡಿ ಅಥವಾ ದೂರ ಮಾಡಬೇಡಿ. ಇವರ ಸಾಮೀಪ್ಯ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಲಿದೆ. ಎರಡನೆಯ ವ್ಯಕ್ತಿ ವಿ ಅಕ್ಷರದ ಒಂದು ಸ್ತ್ರೀ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬ ಮಾತು ಮಕರ ರಾಶಿಯವರ ಪಾಲಿಗೆ ಈ ಬಾರಿ ನಿಜವಾಗಲಿದೆ. ನಿಮ್ಮ ಬದುಕಿನಲ್ಲಿ ಸೌಭಾಗ್ಯದ ಬಾಗಿಲನ್ನು ತೆರೆಯುವ ಶಕ್ತಿ ಈ ಮಹಿಳೆಗೆ ಇದೆ. ಇವರ ಹೆಸರಿನ ಮೊದಲ ಅಕ್ಷರ ವಿ. ಇವರು ನಿಮ್ಮ ತಾಯಿ, ಸಹೋದರಿ, ಪತ್ನಿ ಅಥವಾ ಒಬ್ಬ ಆತ್ಮೀಯ ಗೆಳತಿಯ ರೂಪದಲ್ಲಿ ಇರಬಹುದು. ಇವರ ಆಶೀರ್ವಾದ ಅಥವಾ ಸಲಹೆ ನಿಮ್ಮ ನರಕದಂತಹ ಬದುಕನ್ನು ಸ್ವರ್ಗವನ್ನಾಗಿ ಬದಲಿಸುವ ಶಕ್ತಿ ಹೊಂದಿದೆ. ಇವರ ಮಾರ್ಗದರ್ಶನವನ್ನು ಆಲಕ್ಷಿಸಬೇಡಿ. ಇವರು ನಿಮ್ಮ ಮನೆಗೆ ಕಾಲಿಟ್ಟಾಗ ಅಥವಾ ನಿಮ್ಮ ವ್ಯವಹಾರದಲ್ಲಿ ಜೊತೆಯಾದಾಗ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ನಿಮ್ಮನ್ನು ವರಿಸಲಿದ್ದಾಳೆ. ಮೂರನೆಯ ವ್ಯಕ್ತಿ ಬಂದು ಎಸ್ ಅಕ್ಷರದ ಈ ಒಂದು ಲಕ್ಷಾಂತರ ವೈರಿಗಳ ನಡುವೆ ಇರುವ ಒಂದು ಸಣ್ಣ ದೀಪದಂತೆ ಈ ಮೂರನೇ ವ್ಯಕ್ತಿ ನಿಮ್ಮನ್ನು ರಕ್ಷಿಸುತ್ತಾರೆ. ಇವರ ಹೆಸರಿನ ಮೊದಲ ಅಕ್ಷರ ಎಸ್. ಇವರು ಹೃದಯವಂತರು ಮತ್ತು ಸಮಾಜ ಸೇವೆಯ ಮನೋಭಾವ ಹೊಂದಿದವರು. ನಿಮ್ಮ ಯಶಸ್ಸನ್ನು ಕಂಡು ಇವರು ಎಂದಿಗೂ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಬದಲಾಗಿ ನೀವು ಇನ್ನೂ ಎತ್ತರಕ್ಕೆ ಬೆಳೆಯಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ.
ಇವರು ನಿಮ್ಮ ಕಚೇರಿಯಲ್ಲಿರಬಹುದು ಅಥವಾ ನಿಮ್ಮ ಹತ್ತಿರದ ಸಂಬಂಧಿಯಾಗಿರಬಹುದು. ಇವರು ನೀಡುವ ಒಂದು ಸಣ್ಣ ಸಲಹೆ ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ದೊಡ್ಡ ತಿರುವು ನೀಡಲಿದೆ. ಮಾರ್ಚ್ ತಿಂಗಳು ಪರೀಕ್ಷೆಯಾದರೆ ಏಪ್ರಿಲ್ ತಿಂಗಳು ಫಲಿತಾಂಶದ ಸಮಯ. ಏಪ್ರಿಲ್ ತಿಂಗಳ 3ನೇ ವಾರದಲ್ಲಿ ಈ ಮೂವರು ವ್ಯಕ್ತಿಗಳು ಯಾರು ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಹನುಮ ಜಯಂತಿಯ ವೇಳೆಗೆ ನಿಮ್ಮ ಸಂಬಂಧಗಳು ವಜ್ರದಂತೆ ಗಟ್ಟಿಯಾಗುತ್ತೆ. ಅರ್ಜುನನ ರಥಕ್ಕೆ ಶ್ರೀಕೃಷ್ಣ ಹೇಗೆ ಸಾರಥಿಯಾಗಿದ್ದಾನೋ ಹಾಗೆ ಈ ಮೂವರು ನಿಮ್ಮ ಜೀವನದ ಯುದ್ಧದಲ್ಲಿ ನಿಮ್ಮನ್ನು ವಿಜಯಶಾಲಿಯಾಗಿಸುತ್ತಾರೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಅತೀವವಾಗಿ ದೃಢಗೊಳ್ಳುತ್ತೆ. ಭಯ ಮಾಯವಾಗಿ ಆತ್ಮವಿಶ್ವಾಸ ಮೂಡುತ್ತೆ. ಈ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿರುವಾಗ ನಿಮ್ಮ ಅಹಂಕಾರವನ್ನು ಬಿಡಬೇಕು. ಆ ವ್ಯಕ್ತಿಗಳ ಜೊತೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳಾದರೆ ಅದನ್ನು ಕುಳಿತು ಬಗೆಹರಿಸಿಕೊಳ್ಳಿ. ಪ್ರಾಮಾಣಿಕತೆ ಮತ್ತು ನಂಬಿಕೆ ಇಲ್ಲದಿದ್ದರೆ ಈ ದಿವ್ಯ ಶಕ್ತಿಗಳು ನಿಮ್ಮಿಂದ ದೂರವಾಗಬಹುದು. ಲೋಕದಲ್ಲಿ ಸ್ವಾರ್ಥದ ಜನರೇ ತುಂಬಿರುವಾಗ ಇಂತಹ ನಿಸ್ವಾರ್ಥ ಜೀವಿಗಳನ್ನು ಗುರುತಿಸುವುದು ಸುಲಭವಲ್ಲ. ಆದರೆ ನಿಮ್ಮ ಕರ್ಮಫಲ ಮತ್ತು ದೈವಬಲ ನಿಮ್ಮನ್ನು ಅವರತ್ತ ಕೊಂಡೊಯ್ಯುತ್ತದೆ. ಮಕರ ರಾಶಿಯವರಿಗೆ ಈ 2026ರ ಆರಂಭವು ಒಂದು ಹೊಸ ಜನ್ಮವಿದ್ದಂತೆ. ನಕಲಿ ಬಂಧುಗಳು ದೂರವಾಗುವುದು ನಿಮ್ಮ ಪಾಲಿಗೆ ಕೆಟ್ಟದ್ದಲ್ಲ. ಅದು ಒಂದು ದೊಡ್ಡ ಶುಭ ಸುದ್ದಿ. ಅದು ನಿಮ್ಮ ಭವಿಷ್ಯವನ್ನು ಬಲಿಷ್ಠಗೊಳಿಸುತ್ತೆ. ಈ ಮೂವರು ವ್ಯಕ್ತಿಗಳು RV ಮತ್ತು S ಹೆಸರಿನವರು ನಿಮ್ಮ ಜೀವನದ ಆಧಾರ ಸ್ತಂಭಗಳು ಆಗಿದ್ದಾರೆ. ನಿಮ್ಮ ಸೋಲನ್ನು ಗೆಲುವನ್ನಾಗಿ ಮಾರ್ಪಡಿಸುವ ಶಕ್ತಿ ಇವರಲ್ಲಿದೆ. ಜೀವನ ಎಂಬುದು ಒಂದು ಸುದೀರ್ಘ ಪಯಣ. ಇಲ್ಲಿ ನೂರಾರು ಜನರು ಸಿಗುತ್ತಾರೆ, ಆದರೆ ಕೊನೆಯವರೆಗೂ ಜೊತೆಗಿರುವವರು ಕೇವಲ ಕೆಲವೇ ಜನ. ಆ ಕೆಲವರನ್ನು ಗುರುತಿಸಿ ಬೆಳೆಸಿಕೊಳ್ಳುವುದು ನಿಮ್ಮ ಒಂದು ಜವಾಬ್ದಾರಿ. ನೀವು ಹನುಮಂತನ ಮೇಲೆ ನಂಬಿಕೆ ಇಟ್ಟಿದ್ದರೆ ಈ ಬದಲಾವಣೆಗಳನ್ನು ಧೈರ್ಯದಿಂದ ಎದುರಿಸಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ನೀಡುತ್ತೆ. ಈ ದಿವ್ಯ ಹಾದಿಯಲ್ಲಿ ನಡೆಯಲು ಸಿದ್ಧರಾಗಿ. ನಿಮ್ಮ ಪ್ರತಿ ನಡತೆಯು ಯಶಸ್ಸಿನತ್ತ ಇರಲಿ. ನೀವು ನಿಮ್ಮ ಕನಸಿನಲ್ಲಿಯೂ ಊಹಿಸಿರದಂತಹ ಅದ್ಭುತ ಘಟನೆಗಳು ಈಗ ನಿಮ್ಮ ಕಣ್ಣೆದುರೇ ವಾಸ್ತವವಾಗಿ ಬರಲಿವೆ. ಇದು ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಒಂದು ಕಠಿಣ ಪರಿಶ್ರಮ, ನಿಮ್ಮ ದೀರ್ಘಕಾಲದ ಈ ಒಂದು ಸಂಘಟಿತ ಹೋರಾಟ ಮತ್ತು ನೀವು ಮೌನವಾಗಿ ಅನುಭವಿಸಿದ ನೋವುಗಳೆಲ್ಲ ಸೇರಿ ವಿಧಿಯು ಒಂದು ಸುಂದರವಾದ ಈ ಒಂದು ರಾಜಮುಕುಟವನ್ನು ಸಿದ್ಧಪಡಿಸುತ್ತಿರುವ ಒಂದು ಕ್ಷಣ. ಈ ಮುಕುಟವು ನಿಮ್ಮ ತಲೆಯ ಮೇಲೆ ಶೋಭಿಸುವುದಲ್ಲದೆ ಈ ಸಮಾಜದಲ್ಲಿ ನಿಮಗೆ ಅತ್ಯಂತ ಉನ್ನತ ಮತ್ತು ಗೌರವಾನ್ವಿತ ಸ್ಥಾನವನ್ನು ನೀಡಲಿದೆ. ಇಲ್ಲಿಯವರೆಗೆ ಯಾರು ನಿಮ್ಮನ್ನು ದುರ್ಬಲರು ಎಂದು ಭಾವಿಸಿದ್ದರೋ, ಯಾರು ನಿಮ್ಮ ಸ್ವಾರ್ಥದ ಬಗ್ಗೆ ಸಂಶಯ ಪಟ್ಟಿದ್ದರು ಮತ್ತು ಯಾರು ನಿಮ್ಮನ್ನು ಹತ್ತಿಕ್ಕಲು ಪ್ರಯತ್ನಿಸಿದ್ದರೋ ಅವರೆಲ್ಲರೂ ಈಗ ನಿಮ್ಮ ಅಭೂತಪೂರ್ವ ಯಶಸ್ಸನ್ನು ಕಂಡು ಬೆರಗಾಗಲಿದ್ದಾರೆ. ಅವರೇ ನಿಮ್ಮ ಯಶಸ್ಸಿನ ವಿಜಯೋತ್ಸವದಲ್ಲಿ ಭಾಗಿಯಾಗುವ ಅನಿವಾರ್ಯತೆ ಸೃಷ್ಟಿಯಾಗಲಿದೆ. ಏಕೆಂದರೆ ವಿಧಿಯು ನಿಮಗಾಗಿ ಒಂದು ವಿಶೇಷವಾದ ಆಟವನ್ನು ರೂಪಿಸಿದೆ. ಅದರಲ್ಲಿ ಕೇವಲ ನಿಮ್ಮ ಗೆಲುವು ಮಾತ್ರ ಬರೆಯಲ್ಪಟ್ಟಿದೆ. ನಿಮ್ಮ ಜೀವನದಲ್ಲಿ ಬರಲಿರುವ ಈ ಅನಿರೀಕ್ಷಿತ ಶುಭ ಸುದ್ದಿಗಳು ನಿಮ್ಮನ್ನು ಎಷ್ಟು ಪ್ರಭಾವಿತಗೊಳಿಸುತ್ತವೆ ಎಂದರೆ, ಇದೆಲ್ಲವೂ ನನ್ನ ಜೀವನದಲ್ಲೇ ನಡೆಯುತ್ತಿದೆಯೇ ಎಂದು ನೀವು ಒಂದು ಕ್ಷಣ ನಂಬಲಾಗದ ಸ್ಥಿತಿಗೆ ತಲುಪುತ್ತೀರಿ. ಈ ಪವಿತ್ರ ಕಾಲಘಟ್ಟದಲ್ಲಿ ನಿಮಗೆ ಗೌರವ, ಹಣ, ಪದವಿ ಮತ್ತು ಪ್ರತಿಷ್ಠೆ ಎಂಬ 4 ಶಕ್ತಿಗಳು 4 ದಿಕ್ಕುಗಳಿಂದಲೂ ನಿಮ್ಮತ್ತ ಓಡಿ ಬರಲಿವೆ. ನಿಮ್ಮ ಮನೆಯಲ್ಲಿ ಸದಾ ಸಂತೋಷದ ವಾತಾವರಣ ಇರಲಿದೆ. ಸಮಾಜದಲ್ಲಿ ನಿಮ್ಮ ಗುರುತು ಒಂದು ಹೊಸ ಮಟ್ಟಕ್ಕೆ ತಲುಪಲಿದೆ. ಜನರು ನಿಮ್ಮನ್ನು ಒಬ್ಬ ನಾಯಕನಂತೆ, ಒಬ್ಬ ಮಾರ್ಗದರ್ಶಕನಂತೆ ಕಾಣಲು ಶುರು ಮಾಡ್ತಾರೆ. ನೀವು ಯಾವುದೋ ಒಂದು ಅವಶ್ಯಕ್ಕಾಗಿ ತುಂಬ ಸಮಯದಿಂದ ಕಾಯುತ್ತಿದ್ದಿರಲ್ಲ. ಅಂತಹ ದೊಡ್ಡ ಅವಕಾಶಗಳು ಈಗ ತಾವಾಗಿಯೇ ಬಂದು ನಿಮ್ಮ ಮನೆ ಬಾಗಿಲು ತಟ್ಟಲಿವೆ. ನೀವು ಮಾಡಬೇಕಾಗಿರೋದು ಇಷ್ಟೇ: ಈ ಅವಕಾಶಗಳನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿ ಹಿಡಿದುಕೊಳ್ಳುವುದು. ಒಮ್ಮೆ ನೀವು ಅದನ್ನು ಹಿಡಿದರೆ ನಿಮ್ಮ ಜೀವನವು ಯಶಸ್ಸಿನ ಶಿಖರವನ್ನು ಏರುವುದರಲ್ಲಿ ಸಂಶಯವಿಲ್ಲ. ಈ ರಾಜಮುಕುಟವು ಕೇವಲ ಚಿನ್ನ ಅಥವಾ ಬೆಳ್ಳಿಯದ್ದಲ್ಲ, ಬದಲಿಗೆ ಇದು ನಿಮ್ಮ ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸದ ಸಂಕೇತ. ಈ ಯಶಸ್ಸಿನ ಎತ್ತರಕ್ಕೆ ಏರಿದಾಗ ನೀವು ಹಿಂದೆ ತಿರುಗಿ ನೋಡಿದರೆ ನಿಮ್ಮ ಹಳೆಯ ಕಷ್ಟಗಳೆಲ್ಲವೂ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ನಿಮ್ಮ ಒಳಗಡೆ ಈಗ ಹೊಸ ಶಕ್ತಿಯ ಸಂಚಾರವಾಗಲಿದೆ. ನಿಮ್ಮ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ಹೆಚ್ಚಾಗಲಿದೆ ಎಂದರೆ, ಎಂತಹ ಕಠಿಣ ಸವಾಲುಗಳು ಎದುರಾದರೂ ನೀವು ಅದನ್ನು ನಗುನಗುತ್ತಲೇ ಎದುರಿಸಿ ಗೆಲ್ತೀರಾ. ನಿಮ್ಮನ್ನು ತಡೆಯಲು ಪ್ರಯತ್ನಿಸುವವರು ತಾವಾಗಿಯೇ ದಾರಿ ಬಿಟ್ಟು ಸರಿಯುತ್ತಾರೆ. ಏಕೆಂದರೆ ಈಗ ಸಾಕ್ಷಾತ್ ವಿಧಿಯೇ ನಿಮ್ಮ ಪರವಾಗಿ ನಿಂತಿದೆ. ಯಾವುದೇ ಕ್ಷಣದಲ್ಲಿ ಒಂದು ದೊಡ್ಡ ಸುದ್ದಿ ಅಥವಾ ಅದ್ಭುತ ಅವಕಾಶ ನಿಮ್ಮನ್ನು ಸಿಂಹಾಸನದ ಮೇಲೆ ಕೂರಿಸಬಹುದು.
ಆದ್ದರಿಂದ ಇದು ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕಾದ ಸಮಯ. ನಿಮ್ಮೊಳಗೆ ಅಡಗಿರುವ ಅದ್ಭುತ ಶಕ್ತಿಯನ್ನು ಗುರುತಿಸಿ ಮತ್ತು ಭಯವಿಲ್ಲದೆ ಮುನ್ನುಗ್ಗಿ. ಈ ಸಮಯದಲ್ಲಿ ಯಾರು ಹೆದರುತ್ತಾರೋ ಅವರು ಹಿಂದೆ ಉಳಿಯುತ್ತಾರೆ, ಆದರೆ ಯಾರು ಧೈರ್ಯ ತೋರಿಸುತ್ತಾರೋ ಅವರೇ ನಿಜವಾದ ರಾಜನಾಗುತ್ತಾರೆ. ನಿಮ್ಮ ಈ ಬದಲಾವಣೆಯು ಕೇವಲ ಹೊರಗಿನ ಪ್ರಪಂಚವಷ್ಟೇ ಸೀಮಿತವಾಗಿಲ್ಲ. ನಿಮ್ಮ ಆಲೋಚನಾ ಕ್ರಮ ಮತ್ತು ದೃಷ್ಟಿಕೋನದಲ್ಲೂ ದೊಡ್ಡ ಬದಲಾವಣೆ ಬರಲಿದೆ. ಯಶಸ್ಸಿನ ಜೊತೆಗೆ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಬೀಳಲಿವೆ. ಕುಟುಂಬ, ಸಮಾಜ ಮತ್ತು ನಿಮ್ಮ ಸ್ವಂತ ಭವಿಷ್ಯದ ಬಗ್ಗೆ ನೀವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ವಿಧಿಯ ವಿಶೇಷ ಕೃಪೆ ನಿಮ್ಮ ಮೇಲಿರುವುದರಿಂದ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಯಶಸ್ವಿಯಾಗಲಿದೆ. ಆರ್ಥಿಕವಾಗಿ ನಿಮಗೆ ದೊಡ್ಡ ಲಾಭವಾಗುವ ಯೋಗಗಳಿವೆ. ಅನಿರೀಕ್ಷಿತ ಧನಗಮನದ ಸೂಚನೆಗಳಿದ್ದು ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳಲಿವೆ. ಇದೆಲ್ಲವೂ ಎಷ್ಟು ವೇಗವಾಗಿ ನಡೆಯುತ್ತೆ ಎಂದರೆ ನಿಮಗೆ ಆಶ್ಚರ್ಯವಾಗುವುದರಲ್ಲಿ ಸಂದೇಹವೇ ಇಲ್ಲ. ಮಕರ ರಾಶಿಯವರಿಗೆ ಇಂದು ಅತ್ಯಂತ ಶುಭ ದಿನ. ವಿಶೇಷವಾಗಿ ಇಂದು ಶುಕ್ರವಾರವಾಗಿರುವುದರಿಂದ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ಇರುವುದರಿಂದ ನೀವು ಮಾಡುವ ಸಣ್ಣ ಸಣ್ಣ ಕೆಲಸಗಳು ದೊಡ್ಡ ಬದಲಾವಣೆಗೆ ನಾಂದಿ ಹಾಡಲಿವೆ. ಬೆಳಿಗ್ಗೆ ಬೇಗ ಎದ್ದು ಮನಸ್ಸನ್ನು ಶಾಂತಗೊಳಿಸಿ ಸ್ನಾನ ಮಾಡಿದ ನಂತರ ಹಳದಿ ಅಥವಾ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಈ ಬಣ್ಣಗಳು ಲಕ್ಷ್ಮೀದೇವಿಯ ಕೃಪೆಯನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ. ಮನೆಯಲ್ಲಿ ಅಂದರೆ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಯ ಮುಂದೆ ಕುಳಿತು ಭಕ್ತಿಯಿಂದ ಪ್ರಾರ್ಥಿಸಿ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಕೇಳಿಕೊಳ್ಳಿ. ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಅರಿಶಿಣದ ಕೊಂಬನ್ನು ಹಾಕಿ ಗಂಟು ಕಟ್ಟಿ ದೇವರ ಪೀಠದ ಮೇಲೆ ಇರಿಸಿ. ಪ್ರತಿ ಶುಕ್ರವಾರ ಆ ಗಂಟಿನ ಮೇಲೆ ಸ್ವಲ್ಪ ಸುಗಂಧ ದ್ರವ್ಯ ಅಥವಾ ಈ ಒಂದು ಅತ್ತರನ್ನು ಸಿಂಪಡಿಸಿ. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತೆ. ಈ ದಿನ ಬಿಳಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡುವುದು ಅತ್ಯಂತನೇ ಶ್ರೇಷ್ಠ. ಬಡವರಿಗೆ ಬಿಳಿ ಬಟ್ಟೆ, ಸಿಹಿ ಪದಾರ್ಥ ಅಥವಾ ಪಾಯಸವನ್ನು ದಾನವಾಗಿ ನೀಡಿ. ದಾನ ಮಾಡುವುದರಿಂದ ಲಕ್ಷ್ಮೀದೇವಿಯು ಅತ್ಯಂತ ಪ್ರಸನ್ನಳಾಗುತ್ತಾಳೆ. ಸಂಜೆ ಸಮಯದಲ್ಲಿ ಮನೆಯ ಮುಖ್ಯದ್ವಾರದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅದರಲ್ಲಿ 2 ಲವಂಗಗಳನ್ನು ಹಾಕಿ. ಇದು ಹಣದ ಹರಿವನ್ನು ಹೆಚ್ಚಿಸುತ್ತೆ ಮತ್ತು ಮನೆಯಲ್ಲಿ ಶಾಂತಿಯನ್ನು ತರುತ್ತೆ. ಲಕ್ಷ್ಮೀದೇವಿಯು ಶುಚಿತ್ವವಿರುವ ಕಡೆ ಮಾತ್ರ ವಾಸಿಸುತ್ತಾಳೆ. ಆದ್ದರಿಂದ ಮನೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಿ. ಸಾಧ್ಯವಾದರೆ ಪೂಜೆಯ ಸಮಯದಲ್ಲಿ ಒಂದು ಕಮಲದ ಹೂವನ್ನು ಅಥವಾ ಗುಲಾಬಿ ಹೂವನ್ನು ದೇವಿಗೆ ಅರ್ಪಿಸಿ. ಶುಕ್ರವಾರ ರಾತ್ರಿ ಮಲಗುವ ಮುನ್ನ ನಿಮ್ಮ ದಿಂಬಿನ ಕೆಳಗೆ ಒಂದು ನಾಣ್ಯವನ್ನು ಇಟ್ಟು ಮಲಗಿ. ಮಾರನೆಯ ದಿನ ಬೆಳಗ್ಗೆ ಆ ನಾಣ್ಯವನ್ನು ಯಾರಿಗೂ ತಿಳಿಯದಂತೆ ದೇವಸ್ಥಾನದ ಹುಂಡಿಗೆ ಹಾಕಿ ಬನ್ನಿ. ಇದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಸಕಾರಾತ್ಮಕ ಶಕ್ತಿಗಳು ಜಾಗೃತವಾಗುತ್ತೆ. ಶುಕ್ರವಾರದ ದಿನ ಮನೆಯಲ್ಲಿ ಸಿಹಿ ಪದಾರ್ಥವನ್ನು ತಯಾರಿಸಿ. ಮೊದಲು ದೇವಿಗೆ ನೈವೇದ್ಯ ಅರ್ಪಿಸಿ, ನಂತರ ನೀವು ಸೇವಿಸಿ. ಸಾಧ್ಯವಾದರೆ ಸಣ್ಣ ಹೆಣ್ಣು ಮಕ್ಕಳಿಗೆ ಸಿಹಿಯನ್ನು ನೀಡಿ, ಏಕೆಂದರೆ ಅವರು ಲಕ್ಷ್ಮಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತೆ. ಮನೆಯ ಈಶಾನ್ಯ ಮೂಲೆಯನ್ನು ಉತ್ತರ ಪೂರ್ವ ಸದಾ ಸ್ವಚ್ಛವಾಗಿಡಿ ಮತ್ತು ಅಲ್ಲಿ ಒಂದು ಸಣ್ಣ ಪಾತ್ರೆಯಲ್ಲಿ ನೀರನ್ನು ಇರಿಸಿ. ಇದು ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸುತ್ತೆ. ಅತ್ಯಂತ ಮುಖ್ಯವಾದ ವಿಷಯ, ನಿಮ್ಮ ಮನಸ್ಸಿನಲ್ಲಿ ಸದಾ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಳ್ಳಿ. ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸಬೇಡಿ. ನಿಮ್ಮ ಪ್ರಾಮಾಣಿಕ ಕರ್ಮ ಮತ್ತು ಶ್ರದ್ಧೆಯೇ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಶಾಶ್ವತಗೊಳಿಸುತ್ತೆ. ಮೇಲೆ ತಿಳಿಸಿದ ಈ ಎಲ್ಲ ಪರಿಹಾರಗಳನ್ನು ನೀವು ಶ್ರದ್ಧೆಯಿಂದ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ನೀವು ಊಹಿಸಲಾಗದ ಅದ್ಭುತ ಬದಲಾವಣೆಗಳು ಬರುತ್ತೆ. ನಿಮ್ಮ ಜೀವನವು ಸುಖ, ಸಮೃದ್ಧಿ ಮತ್ತು ಅಪಾರ ಸಂತೋಷದಿಂದ ತುಂಬಿ ತುಳುಕುತ್ತೆ. ಈ ಉಪಯುಕ್ತವಾದ ಮಾಹಿತಿ ಎಲ್ಲರಿಗೂ ಕೂಡ ಲಭಿಸಬೇಕು ಅನ್ನೋದಾಗಿದ್ದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರ ಜೀವನದಲ್ಲಿ ಇರುವ ಕತ್ತಲೆಗಳು ನಿಮ್ಮಿಂದ ದೂರವಾಗಿ ಅವರ ಜೀವನದಲ್ಲಿ ಬೆಳಕನ್ನು ತರಲಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಸಹ ಧನ್ಯವಾದಗಳು.